ಬಂತು ನೋಡಿ ಒಂದು ಎನರ್ಜೆಟಿಕ್ ಅಪ್ಡೇಟ್. ಕಿಚ್ಚ ಫ್ಯಾನ್ಸ್ಗೆ ಸಖತ್ ಖುಷಿ ಕೊಡುವಂತಹ ಅಪ್ಡೇಟ್ ಇದು. ಕೆಲವೊಂದು ಹೆಸರು ಭಯನ ಕ್ರಿಯೇಟ್ ಮಾಡ್ತವೆ, ಆದ್ರೆ ಈ ಹೆಸರು ಮಾತ್ರ ಅವ್ಯವಸ್ಥೆಯನ್ನ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಒಂದು ದೊಡ್ಡ ವಾರ ಆದ್ಮೇಲೆ ಇರುವಂತಹ ಸಿಚುವೇಶನ್ ಇರುತ್ತೆ ನೋಡಿ, ಅದೇ ರೀತಿ ಈ ಹೆಸರು ಕೂಡ. ವಿವಾದಗಳ ನಡುವೆಯೂ ಕೆಡಿ ದ ಡೆವಿಲ್ ಸಿನಿಮಾ ಇದೀಗ ಒಂದು ಹೊಸ ಅಪ್ಡೇಟ್ ನೊಂದಿಗೆ ಸ್ಟ್ಯಾಂಡ್ ಆಗ್ತಿದೆ. ಪ್ರೇಮ್ ನಿರ್ದೇಶನದ ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಚಿತ್ರಕ್ಕೆ ಈಗ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಕಾಲ ಭೈರವ ಅಂತ ಒಂದು ಪವರ್ಫುಲ್ ಕೇಮಿಯೋ ಮೂಲಕ ಸಾಥ್ ನೀಡಿದ್ದಾರೆ. ರಾಮ ನವಮಿಯ ಪ್ರಯುಕ್ತ ಕಾಲ ಭೈರವನ ಎಂಟ್ರಿ ಆಗಿದೆ. ಬಡ್ದಿಡ್ಕೊಳ್ಳಿ, ಈ ಕೆಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಎಂಟ್ರಿ ಮಾತ್ರ ಭರ್ಜರಿಯಾಗಿರುತ್ತೆ. ಆ ಒಂದು ಸೀನ್ಗೆ ಥಿಯೇಟರ್ ಕಿತ್ಕೊಂಡು ಬರುತ್ತೆ ಅಂತ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ. ಅದರಲ್ಲೂ ಈ ಒಂದು ಪೋಸ್ಟರ್ ನೋಡಿದ್ಮೇಲೆ ಪ್ರೇಮ್ ಅವರು ಪಕ್ಕ ಏನೋ ದೊಡ್ಡದಾಗಿ ಕುಕ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಕೆಡಿ ಸಿನಿಮಾದ ಇದುವರೆಗೂ ರಿಲೀಸ್ ಆದಂತಹ ಎಲ್ಲ ಪೋಸ್ಟರ್ ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಪೋಸ್ಟರ್ ಹೆಚ್ಚು ಇಷ್ಟ ಆಯ್ತು ನಂಗೆ. ಏನಕ್ಕಂತಂದ್ರೆ, ಒಂದು ಕಾಲಭೈರವ ಅನ್ನೋ ನೇಮ್, ಮತ್ತೊಂದು ಆ ನೇಮ್ಗೆ ಸುಟೇಬಲ್ ಆಗಿರುವಂತಹ ಸಿಚುವೇಶನ್. ಕಾಶಿ ಹೆಣ ಸುಡುವ ಜಾಗದಲ್ಲಿ ಕೈಯಲ್ಲಿ ರುದ್ರಾಕ್ಷಿ ಮಾಲೆ ಹಿಡ್ಕೊಂಡು ಗಂಗಾ ನದಿಗೆ ಮುಖ ಮಾಡಿ ನಿಂತಿರುವಂತಹ ಪೊಸಿಷನ್. ಸೀರಿಯಸ್ಲಿ ಈ ಕ್ಯಾರೆಕ್ಟರ್ ಮಾತ್ರ ಸಖತ್ ಮಾಸಿವ್ ಆಗಿದೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ಹೇಳಿದೆ ಕೂಡ, ಪ್ರೇಮ್ ಸುದೀಪ್ ಕಾಂಬಿನೇಷನ್ ಸಖತ್ ಸ್ಟೈಲಿಶ್ ಆಗಿರುತ್ತೆ ಅಂತ. ಆದ್ರೆ ಇದೀಗ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿದೆ ಅಂತಾನೆ ಹೇಳ್ಬಹುದು. ಲಾಸ್ಟ್ ಟೈಮ್ ಓ ಭ್ರಮೆ ಅನ್ನುವಂತಹ ವಿಲನ್ ಡೈಲಾಗ್ ಇನ್ನೂ ಕೂಡ ಮಾಡ್ತಿಲ್ಲ ನಾವು. ಹಾಗಿದ್ದಾಗ ಈ ಸಿನಿಮಾದಲ್ಲೂ ಡೈಲಾಗ್ಸ್ ಎಲ್ಲ ಹೇಗಿರುತ್ತೆ ಅನ್ನೋ ಕುತೂಹಲ ಕೂಡ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಕೆಡಿ ದಿ ಡೆವಿಲ್ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಕ್ಯಾರೆಕ್ಟರ್ ನೇಮ್ ಅಂಡ್ ಪೋಸ್ಟರ್ ಸಖತ್ ಇಷ್ಟ ಆಯ್ತು. ಜೊತೆಗೆ ರಾಮನವಮಿ ದಿನ ರಿಲೀಸ್ ಮಾಡಿದ್ದು ಕೂಡ ಸರ್ಪ್ರೈಸ್ ಅಂತ ಅನಿಸ್ತು. ಏಪ್ರಿಲ್ 30ಕ್ಕೆ ಈ ಸಿನಿಮಾ ಗ್ರ್ಯಾಂಡ್ ಆಗಿ ರಿಲೀಸ್ ಆಗ್ತಿದೆ. ಕನ್ನಡದ ಈ ಒಂದು ಮೆಗಾ ಸಿನಿಮಾಗೆ ಕನ್ನಡಿಗರಾಗಿ ನಾವು ಸಪೋರ್ಟ್ ಮಾಡಲೇಬೇಕು ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ ಗೈಸ್.